ಈಗ ಟೇಲರಿಂಗ್ ಅಂದ್ರೆ ಏನ್ರಿಪ್ಪ ಅಂದ್ರೆ ಶಕ್ತಿ ಇರುವಾಗ ಮಾಡೋಂಥ ಒಂದು ಹುದ್ದೆ ರೀ ಅದು. ಈಗೇನಪ್ಪ ಅಂದ್ರೆ ಕಾರ್ಮಿಕರು, ಕಟ್ಟಡ ಕಾರ್ಮಿಕರಾಗಲಿ, ಟೇಲರಿಂಗ್ ಕಾರ್ಮಿಕರಾಗಲಿ, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಶಕ್ತಿ ಇರೋಂಥವ ಮಾಡುವಂಥ ದಂಧೆ. ಈಗ ಯಾವುದೋ ಒಂದು ಕೆಲಸ ಮಾಡುವುದು ಶಕ್ತಿ ನಿಂತಂದ್ರೆ ಅವನ ದಂಧೆಯನ್ನು ಮುಕ್ಕಾಗ್ಬಿಡ್ತೈತಿ. ಮುಂದೆ ಮಕ್ಕಳಿಗೆ ಆಗಲಿ ಇದರಿಂದ ಟೇಲರಿಂಗಿಂದ ಯಾವ್ದಾರು ಎಜುಕೇಷನ್ ಕೊಡ್ಸೋಕ್ಕಾಗಲ್ಲ. ಅದರಿಂದ ಬೆನಿಫಿಟ್ ಮದುವೆಯನ್ನು ಏನು ಮಾಡೋಕ್ಕಾಗಲ್ಲ ರೀ. ಟೇಲರಿಂಗ್ ಮಕ್ಕಳು ಅವ್ರ ಮಕ್ಕಳು ಟೇಲರಿಂಗೇ ಮಾಡಬೇಕು, ಗೌಂಡಿ ಮಕ್ಕಳು ಗೌಂಡಿನೇ ಮಾಡ್ಬೇಕು ಅನ್ನೋಂಥ ಪ್ರವೃತ್ತಿ ಬಂದುಬಿಟ್ಟಿದೆ. ಎಜುಕೇಷನ್ ಒಳಗೆ ಒಂದು ಸವಲತ್ತು ಕೊಡ್ಬೇಕು. ಈಗ 40 ವರ್ಷಕ್ಕಾಗಲಿ ಮನುಷ್ಯನ ಕಣ್ಣು ಕಾಣದಂಥ ಪರಿಸ್ಥಿತಿ ಬಂದುಬಿಡ್ತೈತಿ. ಅದ್ರ ಬಗ್ಗೆ ಸವಲತ್ತು ಸಂತೋಷ್ ಲಾಡ್ ಅವರಾಗಲಿ ಏನಾಗಲಿ ಕಾರ್ಮಿಕರು ಎಲ್ಲ ಅಸಂಘಟಿತ ಕಾರ್ಮಿಕರಂತನ ಕಾರ್ಮಿಕರಿಗೆ ಏನು ಸವಲತ್ತು ಸಿಗ್ತಾವೆ, ಮಕ್ಕಳಿಗಾಗಲಿ ಅವ್ರ ಈಗ ಹಂಗೆ ನಡುವ ಏನಾರ ಅವ್ರು ಅನಾಹುತ ಆದ್ರೆ ಅದರಿಂದ ಗೌರ್ಮೆಂಟಿಂದ ಏನು ಪೆನ್ಷನ್ ಅನ್ನೋಂಥ ಬರೋಂಥ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಓಡಾಡೋಂಥ ಪರಿಸ್ಥಿತಿ ಬಂದುಬಿಡ್ತದೆ. ಈಗ ಜನರಿಗೆ ಮೊನ್ನೆ ನೋಡ್ರಿ, ಕಾರ್ಮಿಕರು ಆಗಲಿ ಟೇಲರಿಂಗ್ ಮಾಡೋರು ಆಗಲಿ ಒಂದಿಷ್ಟು ರದ್ದಾದ್ರು ಕಾರ್ಡ್, ಅದನ್ನು ಅವರು ಫೋನ್ ಮೂಲಕ ತಿಳ್ಕೊತಾರಲ್ಲಿ ಏನು ಮಾಡ್ತೀರಿ ಏನಿಲ್ಲ ಅಂತೇಳಿ. ಅವ್ರ ಸ್ಥಳಕ್ಕೆ ಬಂದು ವಿಚಾರ ಮಾಡಿ ಒಬ್ಬೊಂದೊಂದು ಟೇಲರಿಂಗ್ ಮಾಡ್ತಿರ್ತಾರೆ. ಅವರಿಗೆ ಗೋರ್ಮೆಂಟ್ ಆದಂಥ ಸರ್ಟಿಫಿಕೇಟ್ ಇರೋಂಗಿಲ್ಲ. ಗೋರ್ಮೆಂಟಿಂದ ಏನು ಮಾಡ್ಬೇಕು ಅಂದರೆ ತಾಲೂಕು ಮಟ್ಟದಾಗ ಒಂದೊಂದು ಟ್ರೈನಿಂಗ್ ಒಂದು ಸೆಂಟರ್ ತೆಗಿಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು. ಮಹಿಳೆಯರಾಗಲಿ ಪುರುಷರಾಗಲಿ ಈಗೇನಪ್ಪ ಅಂದರೆ ವಿದ್ಯೆ ಇದೆ ಅನ್ಪ ಗೌಂಡಿ ಕೆಲಸ ಮಾಡೋರು ವಿದ್ಯೆ ಇಲ್ದವ ಮಾಡಬೇಕು, ಟೇಲರಿಂಗ್ ಕೆಲಸ ಮಾಡೋಕ್ಕೂ ವಿದ್ಯೆ ಇಲ್ದವ ಮಾಡಬೇಕು. ಅಂದರೆ ವಿದ್ಯಾವಂತರು ಯಾರು ಈ ಕೆಲಸ ಮಾಡಲ್ಲ. ಈಗ ಕ್ರಮೇಣ ಅದು ನಶಿಸೇ ಹೊಂಟೈತೆ ರೀ ಈಗೆಲ್ಲ ದಂಧೆ. ಅದನ್ನು ಒಂದು ಸ್ವಲ್ಪ ಸವಲತ್ತು ಟ್ರೈನಿಂಗ್ ಸೆಂಟರ್ ಮಾಡಿ ಅದ್ರಿಗೆ ಎಲ್ಲರಿಗೆ ಒಂದು ಸವಲತ್ತು ಕೊಟ್ಟು ಅದರಿಂದ ಗೋರ್ಮೆಂಟಿಂದ ಲೋನ್ ಏನು ಕೊಟ್ಟು ಅವ್ರಿಂದ ಒಂದು ಜೀವನ ಮಾಡೋಕೆ ಒಂದು ಉಪಾಯ ಮಾಡಿಕೊಡ್ಬೇಕಂತ ಅದನ್ನು ನಾವು ಕಾರ್ಮಿಕರಂತೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತೇಳಿ. ಯಾಕಂದರೆ ಈಗ ಅಸಂಘಟಿತ ಕಾರ್ಮಿಕರಂದ್ರೆ ಸವಲತ್ತು ಅರ್ಧ ಸಿಗ್ತಾವ ಸಿಗಲ್ಲ. ಇನ್ನೊಂದು ಒಂದಿಷ್ಟು ಮಂದಿಗೆ ಅವ್ರಿಗೆ ಹೋಗಿ ಸವಲತ್ತು ಮುಟ್ಟಂಗಿಲ್ಲ. ಅವ್ರಿಗೆ ಎಲ್ಲಿ ಅಡ್ಡಾಡಿ ಏನು ಮಾಡ್ಕೋಬೇಕು ಅನ್ನೋಂಥ ಪ್ರದೇಶ ಇಲ್ಲ. ಕೋಳಿ ಸಿಗ್ತಾ ಇಲ್ಲ ಬಿಡಿ, ಸಿಗ್ತಾ ಇಲ್ಲ. ಅದು ಒಂದು ಈಗ ರೀ ಯಾವುದಕ್ಕೊಂದು ಸರ್ಟಿಫಿಕೇಟ್ ಕೇಳ್ತಾರೆ ರೀ. ಈಗ ಕಲ್ತವ್ನಕ್ಕಿಂತ ಈಗ ಇಂಜಿನಿಯರ್ಗಿಂತನೂ ಗೌಂಡಿಯರು ಭಾಳ ಶಾರ್ಪ್ ಇರ್ತಾರೆ ರೀ. ಅಂಥ ಪರಿಸ್ಥಿತಿ ಒಳಗೆ ಈಗ ಕಲ್ತವಂಗೆ ಸರ್ಟಿಫಿಕೇಟ್ ಇರೋಂಗಿಲ್ಲ ರೀ. ಅವ ಪರ್ಫೆಕ್ಟಾಗಿ ದಂಧೆ ಮಾಡಿ ತೋರಿಸೋಂಥ ಶಕ್ತಿ ಅವನಲ್ಲಿ ಇರ್ತೈತಿ. ಅವ್ರಿಗೆ ಸರ್ಟಿಫಿಕೇಟ್ ಕೇಳಿದ್ರೆ ಅದನ್ನ ಸರ್ಟಿಫಿಕೇಟ್ ಕೇಳಿ ಅವನ ಕಾರ್ಮಿಕ ಅಂತ ಗಣನೆ ಮಾಡ್ಬೇಕಂದ್ರೆ ಲೆಕ್ಕಕ್ಕೆ ಆಗಂಗಿಲ್ಲ. ಅದಕ್ಕೆ ಅವ್ರಿಗೆ ಒಂದು ಸವಲತ್ತು ಟ್ರೈನಿಂಗ್ ಅನ್ನೋಂಥ ಇದು ಕೊಡಬೇಕಂತ. ನಮ್ಮ ಕಾರ್ಡ್ ಮಾಡಕ್ಕೆ ಕೊಟ್ಟರು ಎಲ್ಲ 4-5 ತಿಂಗಳಾದ ಬಂದಾಗಿದೆ ಅಂತಾರೆ. ಏನು ಬೆನಿಫಿಟ್ ಸಿಕ್ಕಿಲ್ಲ ಸರ್. ಅದು ಲಾಕ್ಡೌನ್ನಾಗ ಒಂದು ಕಿಟ್ ಕೊಟ್ಟಿದ್ರು, ಮತ್ತು ಅವಾಗ್ಲಿಂದ್ರೆ ಏನೇನಿಲ್ಲ ಸರ್. ಮಾಡಿಕೊಡ್ಬೇಕು ಸರ್ ಗೌರ್ಮೆಂಟ್ನವ್ರು. ನಮ್ಗೆ ಆಟೋದವ್ರಿಗೆ ಯಾರು ಸಹಾಯ ಮಾಡೋಂಗಿಲ್ಲ, ನಮ್ಗೆ ಆಟೋದವ್ರಿಗೆ ಯಾರು ಇದು ಮಾಡೋಂಗಿಲ್ಲ. ಈಗ ನಾವು ಕೂಲಿ ಕಾರ್ಮಿಕರವ್ರು ಆಗ್ತೀವಿ ನಾವು, ಹೌದಲ್ರಿ. ಯಾರು ಇದು ಮಾಡೋಂಗಿಲ್ಲ. ಮಾಡಿಕೊಡ್ಬೇಕಾದ್ರೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಏನಾರು ಗೌರ್ಮೆಂಟ್ನವ್ರು ಸಹಾಯ ಮಾಡ್ಬೇಕು. ಇನ್ನೂ ಅಧಿಕಾರಿಗಳಿಗೆ ಯಾರು ನಾವು ಕೇಳಿಲ್ರಿ. ಹೋಗಿ ಮೊನ್ನೆ ಹೋಗಿ ಕೇಳಿದಾಗ ಬಂದದಾವು ಚಾಲೂ ಆಗಲಿ ಹೇಳಿದ್ವಿ ಅಂದಿದ್ರು. ಬೆನಿಫಿಟ್ ಅಂದರೆ ಏನು, ನಾವು ಮನಿ ಇಲ್ಲ ಏನಿಲ್ಲ, ಮನಿ ಮಾಡಿಕೊಡ್ಬೇಕು. ಏನಾರ ಮಕ್ಕಳಿಗೆ ಶಾಲೆದು ಅನುಕೂಲ ಮಾಡಿಕೊಡ್ಬೇಕು. ಈಗ 50 ವರ್ಷದ ಮ್ಯಾಗರಿಗೆ ನಮ್ಮ ಕೈಲಿ ಆಟೋ ಹೊಡ್ಯೋಕ್ಕಾಗಂಗಿಲ್ಲ. ವಯಸ್ಸು ಮುಗ್ದಿರ್ತೈತಿ, ಗಾಡಿ ಹೊಡ್ಯೋಕ್ಕಾಗಂಗಿಲ್ಲ. ಈಗ 50 ವರ್ಷದ ಮ್ಯಾಗ ಏನಾರು ಪಿಂಚನ್ ಆಗಲಿ ಏನಾರು ಮುಂದೆ ಅನುಕೂಲ ಆಗಿ ಮಾಡಿಕೊಡ್ಬೇಕು. ಅವರು ಇಲ್ಲಿ ಶಿಗ್ಗಾಂವೊಳಗೆ ಬಂದಿಲ್ಲ ರೀ. ಅವರು ಶಿಗ್ಗಾಂವೊಳಗೆ ಯಾವ ಕೊಟ್ಟಿಲ್ಲ. ಹುಬ್ಳಿ ಒಳಗೆ ಕೊಟ್ಟರು, ಆಟೋ ಕೊಟ್ಟರು. ಅವ್ರು ಆಟೋ ಹೊಡೆಯೋರಿಗೆ. ನಮ್ಗೆ ಶಿಗ್ಗಾಂವೊಳಗೆ ಏನಿಲ್ಲ ಮಾಹಿತಿ. ಯಾರು ಕೊಡಂಗಿಲ್ಲ ರೀ. ಇಲ್ಲ ಮಾಹಿತಿನೂ ಕೊಡಂಗಿಲ್ಲ, ಯಾರು ಏನು ಮಾಡೋಂಗಿಲ್ಲ, ಬಂದು ಮುಟ್ಟಂಗಿಲ್ಲ. ಇಲ್ಲ ಏನಾಗಬೇಕು ಮಾಡಿಕೊಡ್ಬೇಕು ರೀ. ಅವರು ಬಂದು ಯಾರು ತಿಳಿಸಿದ್ರೆ ಗೊತ್ತಾಗ್ತೈತಿ. ಅಧಿಕಾರದವ್ರು ಏನಾರ ಅವ್ರು ಕೇಳಿದ್ಲೆ ಏನಿಲ್ಲ, ಗೊತ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ಅವ್ರು ಹೇಳ್ಬೇಕು ಹಿಂಗೆ ಹಿಂಗೆ ಮಾಡ್ತೇವೆ ಅಂತ. ಸರ್ಕಾರ ಬಗ್ಗೆ ನಮ್ಗೆ ಯಾರು ಕೇಳಂಗಿಲ್ಲ ರೀ. ಆಟೋದವ್ರು ಅಂದ್ರೆ ಯಾರು ಕೇಳಂಗಿಲ್ಲ. ಆಟೋದವ್ರ ಕಡೆ ಯಾರು MLA ಬರೋಂಗಿಲ್ಲ, ಏನಿಲ್ಲ. ಇಲೆಕ್ಷನ್ ಇದ್ದಾಗ ಬರ್ತಾರೆ, 2,000 ಬಾಡಿಗೆ ಕೊಡ್ತಾರೆ, ಹೊಡ್ಕೊತಾರೆ. ಏನಾರು ಮಾಡ್ತೀವಿ ಮುಂದೆ ಅಂತಾರೆ, ಮುಂದೆ ದಾದ ಮಾಡೋಂಗಿಲ್ಲ. ಆಟೋದವ್ರು ಅನ್ನೋದು ಆಟೋದವ್ರು ಬಿಡೋರು ಅಂತಾರೆ. ಅವ್ರು ಬಂದ್ರೆ ಅವ್ರು ಯಾರು ಬಂದ್ರೆ ಮಾಡ್ಬೋದು ರೀ. ಇಲ್ಲಿ ಅವ್ರು ಮಾಡ್ಯಾರ, ಎಲ್ಲ ಬದಲಿ ಮಾಡ್ಯಾರಂತೆ. ಶಿಗ್ಗಾಂವೊಳಗರಿಗೆ ಮಾಡಿಲ್ಲ. ಬೇಡಿಕೆ ಏನಿಲ್ಲ ರೀ. ಅದ ಈಗ ವಯಸ್ಸು ಮುಗಿದ ಮ್ಯಾಗ ಏನಾರು ಪಿಂಚನ್ ಮಾಡ್ಬೇಕು. ಈಗ ಮನಿ ಇಲ್ಲ ಏನಿಲ್ಲ, ಏನಾರು ಮನಿ ಮಾಡಿಕೊಡ್ಬೇಕು. ಒಂದು ಅವ್ರು ಇಲ್ದವ್ರಿಗೆ ಈಗ ಇದ್ರಾಗೆ ದುಡ್ಡು ತಿನ್ಬೇಕು ನಾವು. ಸ್ವಲ್ಪ ಮಂದಿ ಹಳೆಯ ಗಾಡಿ ಅದಾವೆ, ಅವ್ರು ನಡೆಯಂಗಿಲ್ಲ. ಅವ್ರಿಗೆ ಏನಾರ ಆಟೋ ಗಿಟೋ ಕೊಡಿಸಿದ್ರೆ ಭಾಳ ಒಳ್ಳೇದಾಗ್ತದೆ.